ಬೆಂಗಳೂರಲ್ಲಿ ನಟ ದರ್ಶನ್ ಮನೆ ಮೇಲೆ ಕಲ್ಲೆಸೆತ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲೆಸೆತ ವೇಳೆ ಮನೆಯ ಸಿಸಿಟಿವಿ ಯಾಕೆ ಬಂದ್ ಆಗಿತ್ತು ಅಂತ ರಾಯಚೂರಲ್ಲಿ ಸಚಿವ ವೆಂಕಟರಾವ್ ನಾಡಗೌಡ ಪ್ರಶ್ನೆ ಮಾಡಿದ್ದಾರೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡಿಸಿಕೊಂಡಿದ್ದಾರೆ. ಚಿತ್ರನಟರನ್ನ ಜನ ನೋಡೋದಕ್ಕೆ ಬರ್ತಾರೆ, ಮತ ಹಾಕಲ್ಲ ಅಂತ ಹೇಳಿದ್ದಾರೆ. ಇನ್ನು ನಟ ಉಪೇಂದ್ರ ಅವರು ಕಟ್ಟಿದ್ದ ಪಕ್ಷ ಏನಾಯ್ತು? ಪೂಜಾ ಗಾಂಧಿ ಚುನಾವಣೆಯಲ್ಲಿ ಎಷ್ಟು ಮತ ಪಡೆದ್ಲು? ಗೀತಾ ಶಿವರಾಜ್ಕುಮಾರ್ ಪರವಾಗಿ ಚಿತ್ರರಂಗ ಪ್ರಚಾರ ಮಾಡಿದ್ರು ಕೂಡ ಗೀತಾ ಯಾಕೆ ಸೋತಿದ್ರು ಅಂತ ರಾಯಚೂರಲ್ಲಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಕಲ್ಲೆಸೆತ ಮಾಡಿಸಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಅವರು ಹೇಳಿರೋದು. ಬೆಂಗಳೂರಲ್ಲಿ ನಟ ದರ್ಶನ್ ಮನೆ ಮೇಲೆ ಕಲ್ಲೆಸೆತ ಕೇಸ್ಗೆ ಸಂಬಂಧಪಟ್ಟಂತೆ ಕಲ್ಲೆಸೆತ ವೇಳೆ ಮನೆಯ ಸಿಸಿಟಿವಿ ಯಾಕೆ ಬಂದ್ ಆಗಿತ್ತು ಅಂತ ರಾಯಚೂರಲ್ಲಿ ಸಚಿವ ವೆಂಕಟರಾವ್ ನಾಡಗೌಡ ಪ್ರಶ್ನೆ ಮಾಡಿದ್ದಾರೆ. ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡಿಸಿಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಮಾತಾಡ್ಬಿಟ್ರು. ಈಗ ಅವ್ರ ಮನೆ ಕಲ್ಲು ಹೊಡೆದ್ರು 3 ಗಂಟೆಗೆ ಅಂತ ಬಂತು. ಅವ್ರ ಮನೆ ಟಿವಿ ಕ್ಯಾಮ್ರಾಗಳು ಯಾಕೆ ಬಂದದು? ಅದು ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡೋದು, ಅವ್ರ ಮನೆಗಳಿಗೆ ಕಲ್ಲು ಹೊಡಿಸ್ಕೊಂಡು ಸಿಂಪತಿ ಕ್ರಿಯೇಟ್ ಆಗ್ತೈತೆ ಅಂತ ತಿಳ್ಕೊಂಡಿದ್ರೆ ಅವರು ಭ್ರಮೆ ಆಗ್ತೈತೆ. ಅದು ಉಪೇಂದ್ರ ಪಕ್ಷ ಕಟ್ಟಕ್ಕೆ ಹೋದ, ಏನಾಯಿತು? ಗೀತಾ ರಾಜ್ಕುಮಾರ್ ನಿಂತ್ಕೊಂಡಾಗ ಎಲ್ಲರೂ ಪ್ರಚಾರಕರು ಬಂದರು, ಪ್ರಚಾರ ಮಾಡಿದ್ರು, ಏನಾಯಿತು? ಗೆದ್ವಾ ಚುನಾವಣೆ? ಇಲ್ಲಿ ಆಗಲ್ಲ. ಹಿಂದೆ ಇಲ್ಲೇ NTR ಬಂದಿದ್ದ ರಾಯಚೂರಿಗೆ, 1 ಲಕ್ಷ ಜನ ಸೇರಿದ್ರು. ಸಿಂಧನೂರಿಗೆ ಬಂದ, ಅಲ್ಲೂ ಲಕ್ಷಾಂತರ ಜನ ಸೇರಿದ್ರು. ಅದಾದ ಮೇಲೆ ಮತ್ತೆ ಬಂದು ಅಲ್ಲೇ ಗಂಗಾವತಿಯಾಗಿ ಹೋದ್ರು, 1 ಲಕ್ಷ ಜನ ಸೇರಿದ್ರು. 3 ಕ್ಷೇತ್ರ ಸೋತ್ವಿ. ಇಲ್ಲೇ ರಾಯಚೂರಿಗೆ ಯಾರು ಸಿನಿಮಾ ನಟಿ ಪೂಜಾ ಗಾಂಧಿ ನಿಂತಲು, ಎಷ್ಟು ಓಟ್ ಹಾಕ್ಸ್ಕೊಂಡ್ಲು? ಎಷ್ಟು ಬಂತು ಓಟು? ನೋಡಿ, ಸಿನಿಮಾ ನಟರು ನೋಡೋಕ್ಕೆ ಜನ ಬರ್ತಾರೆ, ಆದರೆ ಓಟ್ ಆಗೋದಿಲ್ಲ. ಸುಮಲತಾ ಅವರು ಅವ್ರನ್ನ ಬಿಟ್ಟು ಹೋಗ್ಬೇಕು ರಾಜಕೀಯಕ್ಕೆ, ಅವಾಗ ಗೊತ್ತಾಗ್ತೈತೆ ನನ್ನ ಸ್ಟ್ರೆಂತ್ ಏನು ಅಂತ.